ನಮಸ್ಕಾರ ವೀಕ್ಷಕರೇ. ಇತ್ತೀಚಿನ ವರ್ಷಗಳಲ್ಲಿ ಅನಾರೋಗ್ಯ ವಿಚಾರದಲ್ಲಿ ಹೆಚ್ಚು ಸುದ್ದಿಯಾಗೋ ಕಾಂಗ್ರೆಸ್ ವರಿಷ್ಠೆ ಹಾಗೂ ಪ್ರತಿಷ್ಠಿತ ಗಾಂಧಿ ಕುಟುಂಬದ ಸೊಸೆ ಸೋನಿಯಾ ಗಾಂಧಿ ಮತ್ತೆ ಸುದ್ದಿಯಾಗಿದ್ದಾರೆ. ಈ ಬಾರಿ ಗಾಜಾ ವಿಚಾರವನ್ನ ಮುಂದಿಟ್ಕೊಂಡು ಪ್ರಧಾನಿ ಮೋದಿಗೆ ಬುದ್ಧಿವಾದ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಗಾಜಾ ವಿಚಾರದಲ್ಲಿ ಮೋದಿ ಮೌನ ಸರಿಯಲ್ಲ ಅಂತ ಪುನರುಚ್ಚರಿಸಿದ್ದಾರೆ. ಗಾಜಾದಲ್ಲಿ ಸಾವಿರಾರು ಮಕ್ಕಳು ಮೃತಪಟ್ಟಿವೆ, ಅದರ ಬಗ್ಗೆ ಸ್ಪಷ್ಟ ನಿಲುವು ತೆಗೆದುಕೊಳ್ಳದೆ ಇರೋದು ದೊಡ್ಡ ತಪ್ಪು. ನಮ್ಮ ದೇಶದ ಫಾರಿನ್ ಪಾಲಿಸಿ ಸರಿ ಇಲ್ಲ, ಗ್ಲೋಬಲ್ ಲೆವೆಲ್ ನಲ್ಲಿ ನಾವು ತಲೆ ತಗ್ಗಿಸೋ ಹಾಗಾಗಿದೆ. ಹೀಗೆ ರಾಶಿ ರಾಶಿ ವಿಚಾರವನ್ನ ಎತ್ತಿ ಹಿಡಿದು ಭಾರತದ ರೀತಿ ನೀತಿಗಳ ಬಗ್ಗೆ ಭಾರತದಲ್ಲೇ ಹುಟ್ಟಿದ ಪ್ರಧಾನಿಗೆ ಪಾಠ ಮಾಡಿದ್ದಾರೆ. ಈ ಹಿಂದೆ ಕೂಡ ಇವರು ಇದೇ ವಿಚಾರದ ಬಗ್ಗೆ ಆರ್ಟಿಕಲ್ ಬರೆದು ಸುದ್ದಿಯಾಗಿದ್ರು. ಈಗಲೂ ಕೂಡ ಅದೇ ರೀತಿಯ ಆರ್ಟಿಕಲ್ ಬರೆದಿದ್ದಾರೆ. ಇನ್ನು ಸೋನಿಯಾ ಗಾಂಧಿಯ ನಿಲುವುಗಳು ದೇಶದಲ್ಲಿ ಎಂತಹ ಮನಸ್ಥಿತಿಗೆ ಕಾರಣವಾಗ್ತಾ ಇದೆ ಅನ್ನೋದಕ್ಕೂ ಕೂಡ ಉದಾಹರಣೆಗಳು ಸಿಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಭಾರತದಲ್ಲಿ ವಾಸಿಸೋ ಜನರಿಗೆ ಸಿಕ್ಕಿರೋ ಅತ್ಯಂತ ದೊಡ್ಡ ಅವಕಾಶ ಅಂದ್ರೆ ಇಲ್ಲಿ ಯಾರು ಯಾವ ರೀತಿ ಉಪದೇಶ ಮಾಡಿದ್ರು ಏನು ಸಮಸ್ಯೆ ಆಗೋದಿಲ್ಲ ಅನ್ನೋದು. ನೀವು ಭಾರತವನ್ನ ಬೈದ್ರೂ ನಿಮಗೆ ಏನೂ ಆಗೋದಿಲ್ಲ, ಹಿಂದೂ ಧರ್ಮವನ್ನ ಬೈದ್ರೂ ನಿಮಗೆ ಏನೂ ಆಗೋದಿಲ್ಲ, ದೇಶದ ಹಿತಾಸಕ್ತಿ ವಿರುದ್ಧ ಮಾತಾಡಿದ್ರು ಕೂಡ ನಿಮ್ಮ ಜೀವಕ್ಕೆ ಸಮಸ್ಯೆ ಆಗೋದಿಲ್ಲ. ಮೊದಲಾಗಿ ನೀವು ಹೇಳ್ತಾ ಇರೋದೇ ಸರಿ ಅನ್ನೋದಕ್ಕೂ ಒಂದಷ್ಟು ಜನರು ಸಿಗ್ತಾರೆ. ಹೀಗೆ ಆಡೋ ಮಾತಿಗೆ ಲಂಗು ಲಗಾಮಿಲ್ಲದಂತ ಅಭಿವ್ಯಕ್ತಿ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಇರೋದ್ರಿಂದ ಕೆಲವರು ಸರಿಯಾಗಿರೋದನ್ನ ಮಾತಾಡೋದಕ್ಕಿಂತ ಹೆಚ್ಚಾಗಿ ನಾನ್ ಮಾತಾಡ್ತಾ ಇರೋದೇ ಸರಿ ಅನ್ಕೊಂಡು ಮಾತಾಡ್ತಾರೆ. ಕೆಲ ತಿಂಗಳುಗಳ ಹಿಂದೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ರ ರಾಜಕೀಯ ಗುರು ಸೋನಿಯಾ ಅವರು ಗಾಜಾ ವಿಚಾರದಲ್ಲಿ ಪ್ರಧಾನಿ ಮೋದಿಗೆ ಆರ್ಟಿಕಲ್ ಮೂಲಕ ಪಾಠವನ್ನ ಮಾಡಿದ್ರು. ಈಗ ಮತ್ತೊಂದು ಆರ್ಟಿಕಲ್ ಮೂಲಕ ಅದೇ ಪಾಠವನ್ನ ಮತ್ತೊಮ್ಮೆ ಮಾಡಿದ್ದಾರೆ. ಅಂದಹಾಗೆ ಇಂಡಿಯನ್ ಎಕ್ಸ್‌ಪ್ರೆಸ್ ನಲ್ಲಿ ಪ್ರಕಟ ಆಗಿರೋ ಈ ಆರ್ಟಿಕಲ್ ಶುರುವಾಗೋದೆ ಗಾಜಾದಲ್ಲಿನ ನರಮೇಧದ ವಿಚಾರದಲ್ಲಿ ಪ್ರಧಾನಿ ಮೋದಿಯ ಕಲ್ಲಿನಂತ ಮೌನ ಅನ್ನೋ ಆರೋಪದ ಜೊತೆಗೆ. ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ನಡೆಸಿದ ಈ ದಾಳಿ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ತುಟಿ ಬಿಚ್ಚಿದ್ರು, ಎಲ್ಲರೂ ಇದನ್ನ ಖಂಡಿಸಿದ್ರು. ಆದ್ರೆ ಭಾರತದ ಕಡೆಯಿಂದ ಮಾತ್ರ ಇದನ್ನ ಖಂಡಿಸೋ ಕೆಲಸ ಆಗ್ಲಿಲ್ಲ. ಒಂದು ಕಾಲದಲ್ಲಿ ನಾವು ಪ್ಯಾಲೆಸ್ತೀನ್, ಇರಾನ್ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ಜೊತೆಗೆ ಸ್ನೇಹ ಸಂಬಂಧವನ್ನ ಹೊಂದಿದ್ವಿ. ಆದ್ರೆ ಈಗ ಫಾರಿನ್ ಪಾಲಿಸಿ ಸರಿಯಿಲ್ಲ, ಎಲ್ಲವೂ ಹಾಳಾಗಿದೆ. ಮೋದಿ ಇಸ್ರೇಲ್ಗೆ ಹೋಗಿ ಬಂದ 2 ದಿನದಲ್ಲಿ ಇರಾನ್ ಮೇಲೆ ದಾಳಿ ನಡೀತು. ಈ ವಿಚಾರದಲ್ಲಿ ಮೋದಿ ಸರ್ಕಾರ ತಮ್ಮ ಮೌನವನ್ನ ಮುಂದುವರಿಸ್ತಾ ಇದೆ. ಇದು ನಮ್ಮ ದೇಶದ ರಾಷ್ಟ್ರೀಯತೆಗೆ ಧಕ್ಕೆ ತರೋ ಕೆಲಸ ಆಗಿದೆ. ಪ್ಯಾಲೆಸ್ತೀನ್ನ ಲಕ್ಷ ಜನರು, ಸಾವಿರಾರು ಮಕ್ಕಳು ಮಾರಣ ಹೋಮ ಆಗಿರೋದನ್ನ ಖಂಡಿಸೋ ಕೆಲಸ ನಮ್ಮ ದೇಶದ ಕಡೆಯಿಂದ ಆಗ್ತಾ ಇಲ್ಲ. ಗಾಜಾ ಕುರಿತಂತೆ ವಿಶ್ವಸಂಸ್ಥೆ ನಡೆಸಿದ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಹೊರಬಿದ್ದಿವೆ. ಸುಮಾರು 20,000 ಮಕ್ಕಳು ಹತರಾಗಿದ್ರೆ 44,000 ಜನರಿಗೆ ಗಾಯಗಳಾಗಿವೆ. ಮಕ್ಕಳನ್ನು ಕೂಡ ಟಾರ್ಗೆಟ್ ಮಾಡ್ತಾ ಇರೋದು ಅತ್ಯಂತ ಕೀಳು ಮಟ್ಟದ ರಣತಂತ್ರ. ಗಾಜಾದ ಸುಮಾರು 97% ಶಾಲೆಗಳು ಹಾಳಾಗಿವೆ. ಅಲ್ಲಿನ ಆರೋಗ್ಯ ವ್ಯವಸ್ಥೆ ಅಂತೂ ಸಂಪೂರ್ಣ ಹದಗೆಟ್ಟು ಹೋಗಿದೆ. ಈ ಯುದ್ಧದ ಪರಿಣಾಮ ಗರ್ಭಿಣಿಯರಲ್ಲಿ ಮಿಸ್ಕ್ಯಾರಿಯೇಜ್ ಆಗೋ ಪ್ರಮಾಣ 300ಕ್ಕೂ ಹೆಚ್ಚು ಏರಿಕೆಯಾಗಿದೆ. 2.5 ವರ್ಷಗಳಿಂದ ಗಾಜಾ ಜನರು ಅನುಭವಿಸ್ತಾ ಇರೋ ನರಕ ಯಾತನೆಯನ್ನ ಖಂಡಿತ ಒಪ್ಪೋದಕ್ಕೆ ಸಾಧ್ಯವೇ ಇಲ್ಲ. ಇಸ್ರೇಲ್ ಅಮಾಯಕ ಪ್ಯಾಲೆಸ್ತೀನ್ ಮೇಲೆ ಅತ್ಯಂತ ಕ್ರೂರ ನೀತಿಯನ್ನ ಅನುಸರಿಸ್ತಾ ಇದೆ. ಇದನ್ನ ಪ್ರಶ್ನೆ ಮಾಡೋದಕ್ಕೆ ಆಗೋದಿಲ್ಲ. ಹೀಗೆ ಸಾಲು ಸಾಲು ಪದ ಪುಂಜಗಳು ಹಾಗೂ ಉದ್ದುದ್ದ ಪ್ಯಾರಗಳ ಮೂಲಕ ಪ್ಯಾಲೆಸ್ತೀನ್ಗಾಗಿ ಲೇಖನದಲ್ಲೇ ಕಣ್ಣೀರು ಹಾಕಿದ್ದಾರೆ. ಅಲ್ಲದೆ ಪ್ಯಾಲೆಸ್ತೀನ್ನಲ್ಲಿ ಸುದ್ದಿಯಾದ ಅಥವಾ ಸುದ್ದಿಯಾಗಲಿ ಅಂತಲೇ ಮಾಡಿದ್ದ ಒಂದಷ್ಟು ಘಟನೆಗಳನ್ನ ಪಿನ್ ಟು ಪಿನ್ ಹೇಳಿ ಭಾವನಾತ್ಮಕವಾಗಿ ಎಲ್ಲರನ್ನೂ ಸೆಳೆಯಲು ಯತ್ನಿಸಿದ್ದಾರೆ. ಕೆಲ ಕುಟುಂಬಗಳನ್ನ ಹೇಗೆಲ್ಲ ಕೊಂದ್ರು ಅನ್ನೋದನ್ನ ತಾವೇ ಕಣ್ಣಾರೆ ಕಂಡಷ್ಟು ಅಚ್ಚುಕಟ್ಟಾಗಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ದಾರೆ. ಇನ್ನು ಈ ಪತ್ರ ಕೇವಲ ಇಷ್ಟೇ ವಿಚಾರಗಳನ್ನ ಹೊಂದಿಲ್ಲ, ಪಾಕಿಸ್ತಾನದ ಮ್ಯಾಟರ್ ಕೂಡ ಅದರಲ್ಲಿದೆ. ಅವರು ಮಧ್ಯಸ್ಥಿಕೆ ಮಾಡೋ ಹಂತಕ್ಕೆ ಹೋದ್ರು. ನಾವು ಅವರನ್ನ ಮುಂದೆ ಬಿಡದೆ ನಾವೇ ಈ ವಿಚಾರದಲ್ಲಿ ಎಂಟರ್ ಆಗ್ಬೇಕಿತ್ತು. ಆದ್ರೆ ಮೋದಿಗೆ ಶಾಂತಿ ಬೇಕಿಲ್ಲ, ಕೇವಲ ಪಾರ್ಟ್ನರ್ಶಿಪ್ ಬೇಕಾಗಿದೆ. ಈ ಕಾರಣಕ್ಕೆ ನೆತನ್ಯಾಹು ಮಾಡಿದ್ದಕ್ಕೆಲ್ಲ ಬೆಂಬಲ ಕೊಟ್ಕೊಂಡು ಬರ್ತಾ ಇದ್ದಾರೆ. ಸರಿಯಾದ ನಿರ್ಧಾರಗಳ ಕೊರತೆಯಿಂದ ಭಾರತ ತನ್ನ ಮೌಲ್ಯವನ್ನ ಕಳೆದುಕೊಳ್ತಾ ಇದೆ ಅಂತ ಹೇಳಿದ್ದಾರೆ. ಈ ಲೇಖನವನ್ನ ರಾಹುಲ್ ಗಾಂಧಿ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅಂತ ನಾಯಕರು ತಮ್ಮ ಎಕ್ಸ್ ಖಾತೆಯಲ್ಲಿ ಶೇರ್ ಮಾಡಿಕೊಳ್ಳುವ ಮೂಲಕ ಎಲ್ಲರಿಗೂ ಹಂಚುವ ಕೆಲಸವನ್ನ ಮಾಡಿದ್ದಾರೆ. ಆದ್ರೆ ಇದನ್ನ ಓದಿದ ಜನರು ಮೊದಲು ಕೇಳಿದ್ದು ಒಂದೇ ಪ್ರಶ್ನೆ, ಅದು ಬಾಂಗ್ಲಾ ಹಿಂದೂಗಳ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಇಲ್ವಾ ಅಂತ. ಬಾಂಗ್ಲಾ ವಿಚಾರಕ್ಕೆ ಬರೋ ಮುನ್ನ ಈ ಪತ್ರದ ಬಗ್ಗೆಯೇ ಹೇಳೋದು ಸಾಕಷ್ಟಿದೆ. ಯಾರೋ ವಿದೇಶಿ ವ್ಯಕ್ತಿ ರಜೆ ಸಿಕ್ತು ಅಂತ ಭಾರತಕ್ಕೆ ಟೂರ್ ಬಂದು ಎಲ್ಲೋ ಒಂದು ಕಡೆ ಕೂತು ರಿಲ್ಯಾಕ್ಸ್ ಆಗ್ತಾ ಇರುವಾಗ ಆತನನ್ನ ಕರೆದು ಎಕ್ಸ್ಕ್ಯೂಸ್ ಮೀ 5 minutes ಅಂತ ಹೇಳಿ ಈ ಕಥೆಯನ್ನ ಹೇಳಿದ್ರೆ ಬಹುಶಃ ಅವನು ಒಪ್ಪಿಕೊಳ್ಳೋ ಸಾಧ್ಯತೆ ಇದೆ. ಆದ್ರೆ ಭಾರತದಲ್ಲಿ ಮೆದುಳು ಸರಿ ಇರೋ ಯಾರೇ ಒಬ್ಬ ವ್ಯಕ್ತಿ ಕೂಡ ಈ ಲೇಖನವನ್ನ ಒಪ್ಪೋದಕ್ಕೆ ಚಾನ್ಸೇ ಇಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವುದೇ ಒಂದು ಘಟನೆ ನಡೆದ್ರೂ ಅದಕ್ಕೆ ಮಿನಿಮಮ್ 2 ಆಯಾಮಗಳು ಇರುತ್ತೆ. ಉದಾಹರಣೆಗೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಹತ್ಯೆ ಆದಾಗ್ಲೂ ಮೊದಲ ಪ್ರಶ್ನೆ ಯಾವ ಕಾರಣಕ್ಕೆ ಹತ್ಯೆ ನಡೆಯಿತು ಅನ್ನೋದು. ಅಲ್ಲಿಂದ ಪ್ರಮುಖ ವಿಷಯ ಆರಂಭವಾಗುತ್ತೆ. ನಂತರ ಯಾರದು ಸರಿ ಯಾರದು ತಪ್ಪು, ಹೀಗೆ ಚರ್ಚೆಗಳು ನಡೀತಾ ಹೋಗುತ್ತೆ.
ಇಡೀ ಪತ್ರದುದ್ದಕ್ಕೂ ಇಸ್ರೇಲ್ ದಾಳಿ ಮಾಡ್ತು, ಪ್ಯಾಲೆಸ್ತೀನ್ ನಲ್ಲಿ ಹಾಗಾಯ್ತು ಹೀಗಾಯ್ತು ಅಂತ ಇಳಿ ವಯಸ್ಸಲ್ಲಿ ಅಳ್ತಿರೋ ಸೋನಿಯಾ ಗಾಂಧಿ ಯಾಕೆ ಪ್ಯಾಲೆಸ್ತೀನ್ ಮೇಲೆ ಇಸ್ರೇಲ್ ದಾಳಿ ಮಾಡ್ತು ಅನ್ನೋದನ್ನ ಮಾತ್ರ ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಇದೇ ಕಾರಣಕ್ಕೆ ಕಾಂಗ್ರೆಸ್ ಇವತ್ತು ಈ ಸ್ಥಿತಿಗೆ ಬಂದಿರೋದು ಅಂತ ಜನರು ಹೇಳ್ತಾ ಇದ್ದಾರೆ. ಪುಟ್ಟ ಮಕ್ಕಳ ಸಾವನ್ನ ಅಥವಾ ಅಮಾಯಕರ ಹತ್ಯೆಗಳನ್ನ ಯಾರು ಕೂಡ ಸಹಿಸೋದಿಲ್ಲ. ಅದರಲ್ಲೂ ಭಾರತದ ಮಣ್ಣಲ್ಲಿ ಹುಟ್ಟಿದವರು ಹಿಂಸೆಯನ್ನ ಯಾವತ್ತೂ ಪ್ರಚೋದಿಸೋದಿಲ್ಲ. ಆದ್ರೆ ಪುಟ್ಟ ಇಸ್ರೇಲ್ ಅಕ್ಕಪಕ್ಕ ಇರೋ ಎಲ್ಲಾ ಸೈತಾನರನ್ನ ಎದುರಿಸಿ ತನ್ನ ಅಸ್ತಿತ್ವವನ್ನ ಉಳಿಸಿಕೊಂಡು ತಮ್ಮ ನಾಗರಿಕರನ್ನ ಹತ್ಯೆಗೈದವರಿಗೆ ಪಾಠ ಕಲಿಸ್ತಾ ಇದೆ. ಇದೇ ಪ್ಯಾಲೆಸ್ತೀನ್ನ ಹಮಾಸ್ ಉಗ್ರರಿಂದ ಇಸ್ರೇಲ್ನ ಎಷ್ಟೋ ಮಕ್ಕಳು, ಎಷ್ಟೋ ಪ್ರಜೆಗಳು ಮೃತಪಟ್ಟಿದ್ದಾರೆ, ಎಷ್ಟೋ ನಗರಗಳು ಹಾಳಾಗಿವೆ ಅನ್ನೋದು ಮನುಷ್ಯರಿಗೆ ಗೊತ್ತಿದೆ. ಆದ್ರೆ ಸೋನಿಯಾ ಗಾಂಧಿ ಇದ್ಯಾವುದೇ ವಿಚಾರವನ್ನ ಪ್ರಸ್ತಾಪ ಮಾಡದೆ ಒನ್ ಸೈಡೆಡ್ ಆಗಿ ನೊಂದಿರೋದು ಯಾಕೆ ಅನ್ನೋದು ಜನರ ಪ್ರಶ್ನೆ. ಅಂದಹಾಗೆ ಪ್ಯಾಲೆಸ್ತೀನ್ ಅಲ್ಲೆಲ್ಲೋ ದೂರದಲ್ಲಿದೆ, ಅಲ್ಲಿಗೆ ತೋರಿಸೋ ಮರುಕ ಪಕ್ಕದಲ್ಲಿರೋ ಬಾಂಗ್ಲಾ ಹಿಂದೂಗಳ ಮೇಲೆ ಯಾಕಿಲ್ಲ ಅನ್ನೋದು ಒಳ್ಳೆ ಮನೆತನದಲ್ಲಿ ಹುಟ್ಟಿದವರ ಪ್ರಶ್ನೆ. ಪ್ಯಾಲೆಸ್ತೀನ್ ನಲ್ಲಿ ಕಳೆದ 2.5 ವರ್ಷದಿಂದ ಹಾಗಾಯ್ತು ಹೀಗಾಯ್ತು ಅಂತ ಕಣ್ಣೀರು ಹಾಕ್ತಾ ಇದ್ದಾರೆ. ಆದ್ರೆ ಅನೈತಿಕ ಜಂತುಗಳ ತೆವಲಿಗೆ ಸೃಷ್ಟಿಯಾದ ಪಾಕಿಸ್ತಾನ ಹಾಗೂ ಬಾಂಗ್ಲಾ ರಚನೆಯಾದ ದಿನದಿಂದಲೂ ಅಲ್ಲಿನ ಹಿಂದೂಗಳು ಸೇಫ್ ಆಗಿಲ್ಲ. ಹಿಂದೂಗಳ ಪ್ರಮಾಣ ದಿನದಿನಕ್ಕೂ ತಗ್ತಾನೆ ಇದೆ. ಕಳೆದ 2-3 ವರ್ಷದಲ್ಲಿ ಬಾಂಗ್ಲಾ ಹಿಂದೂಗಳು ನರಕ ಯಾತನೆಯನ್ನ ಅನುಭವಿಸಿದ್ದಾರೆ. ಊಟ ಕೊಟ್ಟ ಇಸ್ಕಾನ್ ಸಂಸ್ಥೆಯನ್ನೇ ಬಿಡದ ಸೈತಾನ ಸಂಕುಲ ಬಾಂಗ್ಲಾದಲ್ಲಿದೆ. ಅದ್ಯಾವುದರ ಬಗ್ಗೆ ಹಿರಿಯ ನಾಯಕಿ ಸೋನಿಯಾ ಯಾಕೆ ಮಾತಾಡೋದಿಲ್ಲ? ಅವರಿಗೆ ಈ ವಿಷಯಗಳು ಗೊತ್ತೇ ಇಲ್ವಾ? ಅಥವಾ ಪ್ಯಾಲೆಸ್ತೀನ್ ಬಗ್ಗೆ ಬರೆದು ನಂತರದಲ್ಲಿ ಬಾಂಗ್ಲಾ ಬಗ್ಗೆ ಬರೆಯೋ ಹೊತ್ತಲ್ಲಿ ಇಂಕು ಖಾಲಿ ಆಗಿದ್ರಿಂದ ಬರೆಯೋದಕ್ಕೆ ಆಗ್ಲಿಲ್ವಾ? ಅಥವಾ ಇಷ್ಟಿಷ್ಟೇ ವಿಚಾರಗಳನ್ನ ಮಾತ್ರ ಬರಿಬೇಕು ಅಂತ ಯಾರಾದ್ರೂ ಏನಾದ್ರೂ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರಾ ಅನ್ನೋದು ಭಾರತೀಯರ ಪ್ರಶ್ನೆ. ಇನ್ನು ಇಂಥ ಸೆಲೆಕ್ಟಿವ್ ರೋದನೆಗಳಿಂದ ಇಂದು ಭಾರತ ಯಾವ ಪರಿಸ್ಥಿತಿಗೆ ಬಂದು ನಿಂತಿದೆ ಅನ್ನೋದಕ್ಕೆ 2 ವಿಡಿಯೋಗಳು ಸಾಕ್ಷಿ ಆಗ್ತಾ ಇದೆ. ಸೀಲಂಪುರದಲ್ಲಿ 16 ವರ್ಷದ ಹಿಂದೂ ಹುಡುಗನ ಬರ್ಬರ ಹತ್ಯೆ ಆಗಿದ್ದು ಹಂತಕರಾದ ಫೈಜಾನ್ ಮತ್ತು ಅಯಾನ್ ರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ಬಗ್ಗೆ ರಿಪೋರ್ಟ್ ಮಾಡೋದಕ್ಕೆ ಪತ್ರಕರ್ತರು ಬಂದ್ರೆ ಅಲ್ಲೇ ಓಡಾಡ್ತಾ ಇದ್ದ ಸಾಕಷ್ಟು ಮಹಿಳೆಯರು ನಮಗೇನು ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆದ್ರೆ ಇವರಿರೋ ಜಾಗದಲ್ಲೇ ನಡೆದ ಘಟನೆ ಗೊತ್ತಿರದ ಈ ಅಮಾಯಕರು ಪ್ರಪಂಚದ ಭೂಪಟದಲ್ಲಿ ಪ್ಯಾಲೆಸ್ತೀನ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲದೆ ಇದ್ರೂ ಅದರ ಹೆಸರು ಹೇಳ್ಕೊಂಡು ಹೋರಾಟ ಮಾಡೋದು ಯಾಕೆ ಅನ್ನೋ ಪ್ರಶ್ನೆ ಎದ್ದಿದೆ. ಅಲ್ಲದೆ ಇನ್ನೊಬ್ಬ ಮುಸ್ಲಿಂ ವ್ಯಕ್ತಿ ನಮಗೆ ಪ್ರತ್ಯೇಕ ದೇಶ ಬೇಕು ಅಂತ ಮಾಧ್ಯಮದ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. RSS ಹಾಗೂ ಬಿಜೆಪಿಯಿಂದ ನಮಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ದಾನೆ. ಅಲ್ಲದೆ ಬಿಜೆಪಿಯನ್ನ ಬೆಂಬಲಿಸುವ ಮುಸ್ಲಿಮರೆಲ್ಲರೂ ಕೆಟ್ಟವರು ಅಂತ ಹೇಳಿದ್ದಾನೆ. ಆ ವೃದ್ಧನ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಆಲ್ರೆಡಿ 2 ದೇಶ ರೆಡಿ ಮಾಡಿ ಕೊಟ್ಟಾಗಿದೆಯಲ್ಲ, ಅದರಲ್ಲಿ ಯಾವ್ದನ್ನಾದ್ರೂ ಒಂದು ಆಯ್ಕೆ ಮಾಡ್ಕೊಂಡು ಹೋಗಪ್ಪ ಅಂತ ಜನರು ಹೇಳ್ತಾ ಇದ್ದಾರೆ. ಆದ್ರೆ ಇಂಥ ಮನಸ್ಥಿತಿಗಳು ಹುಟ್ಟೋದಕ್ಕೆ ಕಾರಣವಾಗ್ತಾ ಇರೋದೇ ಸೋನಿಯಾರಂತ ಹಿರಿಯ ನಾಯಕಿಯರು ಸೆಲೆಕ್ಟಿವ್ ಆಗಿ ವಿಚಾರಗಳನ್ನ ಅಜೆಂಡಾ ಮಾಡ್ತಾ ಇರೋದು ಅಂತ ಜನರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸೋನಿಯಾರಂತ ಹಿರಿಯ ನಾಯಕಿ ಗುಡುಗಿದ್ರೆ ಎಲ್ಲರೂ ನಡುಗಿ ಬಿಡ್ತಾರೆ. ಅದರಿಂದ ಅವರು ಆದಷ್ಟು ಬೇಗ ಬಾಂಗ್ಲಾ ಹಿಂದೂಗಳ ಬಗ್ಗೆಯೂ ಇದೇ ರೀತಿ ಸವಿವರವಾದ ಆರ್ಟಿಕಲ್ ಬರೀಲಿ ಅಂತ ಕೇಳ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.